ಎಲ್ರಿಗೂ ನಮಸ್ಕಾರ. ಇವತ್ತು ನಾವು IGCSE ಭೌತಶಾಸ್ತ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಚಲನೆ ಅಥವಾ ಮೋಷನ್ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮ ಸುತ್ತಮುತ್ತ ಎಲ್ಲವೂ ಚಲನೆಯಲ್ಲೇ ಇರುತ್ತೆ. ಕಾರುಗಳು, ಗ್ರಹಗಳು, ಅಬ್ಬಾ ಎಲ್ಲವೂ. ಆದರೆ ಈ ಚಲನೆಯನ್ನ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಹೇಗೆ ಅಷ್ಟು ಪಕ್ಕಾಗಿ ವಿವರಿಸುತ್ತೆ? ಬನ್ನಿ, ಇದರ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಣ. ಈಗ ನೋಡಿ, ಸುಮ್ಮನೆ ಒಂದು ಕಾರು ರೋಡಲ್ಲಿ ಹೋಗ್ತಿದೆ ಅಂತ ಹೇಳೋದು ತುಂಬಾ ಸುಲಭ ಅಲ್ವಾ? ಅದೇ ಫಿಸಿಕ್ಸಲ್ಲಿ ಅಷ್ಟು ಹೇಳಿದ್ರೆ ಸಾಲ್ದು. ನಾವಿನ್ನಷ್ಟು ನಿಖರವಾಗಿರಬೇಕು. ಅಂದ್ರೆ ಆ ಕಾರು ಎಲ್ಲಿಗೆ ಹೋಗ್ತಿದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ, ಅದರ ಸ್ಪೀಡ್ ಜಾಸ್ತಿ ಆಗ್ತಿದ್ಯಾ ಅಥವಾ ಕಡಿಮೆ ಆಗ್ತಿದ್ಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂದ್ರೆ ನಮಗೆ ಫಿಸಿಕ್ಸ್ನ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಲೇಬೇಕು. ಸರಿ, ಈ ಕಾನ್ಸೆಪ್ಟ್ಸ್ ಎಲ್ಲ ಸುಲಭವಾಗಿ ಅರ್ಥ ಆಗ್ಬೇಕಂದ್ರೆ ಬನ್ನಿ ಒಂದು ಉದಾಹರಣೆ ತಗೊಳ್ಳೋಣ. ಒಂದು 100 ಮೀಟರ್ ಸ್ಪ್ರಿಂಟ್ ರೇಸನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬ ಸ್ಪ್ರಿಂಟರ್ ಸ್ಟಾರ್ಟಿಂಗ್ ಲೈನಿಂದ ಓಡೋಕೆ ಶುರು ಮಾಡಿ ಫಿನಿಷಿಂಗ್ ಲೈನ್ ತಲುಪೋವರೆಗೂ ಅವರ ಚಲನೆಯನ್ನ ನಾವು ಫಿಸಿಕ್ಸ್ ದೃಷ್ಟಿಯಿಂದ ಹೇಗೆ ವಿವರಿಸಬಹುದು ಅಂತ ನೋಡೋಣ. ಮೊದಲನೇದಾಗಿ, ಒಂದು ವಸ್ತು ಚಲಿಸತ್ತೆ ಅಂದಾಗ ಅದು ಎಷ್ಟು ದೂರ ಹೋಯ್ತು ಅಂತ ಅಳೆಯೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 2 ಮುಖ್ಯ ಪದಗಳನ್ನ ಕಲಿಬೇಕು. ಒಂದು ದೂರ ಅಂದ್ರೆ ಡಿಸ್ಟೆನ್ಸ್, ಇನ್ನೊಂದು ಸ್ಥಾನಾಂತರ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಅಂದ್ಹಾಗೆ ಇವೆರಡಕ್ಕೂ ಏನ್ ವ್ಯತ್ಯಾಸ? ಬನ್ನಿ ನೋಡೇ ಬಿಡೋಣ. ದೂರ ಅಂದ್ರೆ ಡಿಸ್ಟೆನ್ಸ್. ಇದರ ಹೆಸರು ಹೇಳೋ ಹಾಗೇನೆ ಇದು ಒಂದು ವಸ್ತು ಚಲಿಸಿದ ಒಟ್ಟು ಉದ್ದ. ಈಗ ನಮ್ಮ ಸ್ಪ್ರಿಂಟರ್ ಉದಾಹರಣೆಗೆ ಬರೋಣ. ಅವರು 100 ಮೀಟರ್ ಟ್ರ್ಯಾಕ್ ಮೇಲೆ ಓಡಿದ್ರೆ ಅವರು ಕ್ರಮಿಸಿದ ದೂರ ಸಿಂಪಲ್ 100 ಮೀಟರ್ ಅಷ್ಟೇ. ಇಲ್ಲಿ ಅವರು ಯಾವ ದಿಕ್ಕಿಗೆ ಓಡಿದ್ರು ಅನ್ನೋದು ಮ್ಯಾಟರ್ ಆಗಲ್ಲ, ಬರೀ ಎಷ್ಟು ದೂರ ಓಡಿದ್ರು ಅನ್ನೋದು ಮಾತ್ರ ಮುಖ್ಯ. ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನಾಂತರದ ಬಗ್ಗೆ ಮಾತಾಡೋಣ. ಇದು ಡಿಸ್ಟೆನ್ಸ್ಗಿಂತ ಸ್ವಲ್ಪ ಬೇರೆ. ಸ್ಥಾನಾಂತರ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ಗೆ ಇರೋ ನೇರವಾದ ಅಂತರ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಅದು ಒಂದು ನಿರ್ದಿಷ್ಟ ದಿಕ್ಕನಲ್ಲಿರಬೇಕು. ಇಲ್ಲಿ ಡೈರೆಕ್ಷನ್ ಅಥವಾ ದಿಕ್ಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹೀಗೆ ಡೈರೆಕ್ಷನ್ ಕೂಡ ಸೇರ್ಕೊಂಡಿರೋ ಕ್ವಾಂಟಿಟಿಗಳನ್ನ ನಾವು ವೆಕ್ಟರ್ ಅಥವಾ ಸದಿಶ ಅಂತ ಕರಿತೀವಿ. ಹಾಗಾದ್ರೆ ಇವೆರಡರ ನಡುವಿನ ಮೇನ್ ವ್ಯತ್ಯಾಸ ಏನು? ನಮ್ಮ ಸ್ಪ್ರಿಂಟರ್ ಸ್ಟ್ರೇಟ್ ಟ್ರ್ಯಾಕ್ ಮೇಲೆ ಓಡಿದಾಗ ಅವರ ಡಿಸ್ಟೆನ್ಸ್ 100 ಮೀಟರ್ಸ್, ಅವರ ಡಿಸ್ಪ್ಲೇಸ್ಮೆಂಟ್ ಕೂಡ 100 ಮೀಟರ್ಸ್ನೇ. ಆದರೆ ನಾವು ಪೂರ್ವಕ್ಕೆ ಅಥವಾ ಈಸ್ಟ್ ಕಡೆಗೆ ಅಂತ ಡೈರೆಕ್ಷನ್ ಸೇರಿಸಬೇಕು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಡಿಸ್ಟೆನ್ಸ್ಗೆ ಡೈರೆಕ್ಷನ್ ಬೇಕಾಗಿಲ್ಲ, ಆದರೆ ಡಿಸ್ಪ್ಲೇಸ್ಮೆಂಟ್ಗೆ ಡೈರೆಕ್ಷನ್ ಇರಲೇಬೇಕು ಅಷ್ಟೇ. ಓಕೆ, ಒಂದು ವಸ್ತು ಎಲ್ಲಿಂದ ಎಷ್ಟು ದೂರ ಚಲಿಸಿದೆ ಅನ್ನೋದು ಈಗ ನಮಗೆ ಗೊತ್ತಾಯ್ತು. ಆದರೆ ಮುಂದಿನ ಪ್ರಶ್ನೆ ಏನು? ಅದು ಎಷ್ಟು ಫಾಸ್ಟಾಗಿ ಚಲಿಸುತ್ತದೆ? ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾವು ಇನ್ನೂ 2 ಹೊಸ ಪದಗಳನ್ನು ಕಲಿಬೇಕು. ಒಂದು ಜವ ಅಂದ್ರೆ ಸ್ಪೀಡ್, ಇನ್ನೊಂದು ವೇಗ ಅಂದ್ರೆ ವೆಲಾಸಿಟಿ. ಮೊದಲು ಸ್ಪೀಡ್ ಅಂದ್ರೆ ಜವ ಅಂದ್ರೆ ಏನು ನೋಡೋಣ. ಸ್ಪೀಡ್ ಅಂದ್ರೆ ಒಂದು ವಸ್ತು ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ ಹೇಳೋದು. ಅಂದ್ರೆ ಒಂದು ಸೆಕೆಂಡ್ ಅಥವಾ ಒಂದು ಗಂಟೆಯಲ್ಲಿ ಅದು ಎಷ್ಟು ದೂರ ಹೋಗುತ್ತೆ ಅನ್ನೋ ಲೆಕ್ಕ. ಇದು ಡಿಸ್ಟೆನ್ಸ್ ಕಾನ್ಸೆಪ್ಟ್ಗೆ ಲಿಂಕ್ ಆಗಿದೆ. ಉದಾಹರಣೆಗೆ, ಕಾರ್ ಸ್ಪೀಡೋಮೀಟರ್ 60 km/h ಅಂತ ತೋರಿಸುತ್ತಲ್ವಾ, ಅದು ಸ್ಪೀಡ್. ಅದು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂತ ಹೇಳಲ್ಲ. ಹಾಗೆ ವೆಲಾಸಿಟಿ ಅಂದ್ರೆ ವೇಗ, ಇದು ಸ್ಪೀಡ್ಗಿಂತ ಒಂದು ಸ್ಟೆಪ್ ಮುಂದೆ. ಇದು ಬರೀ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ ಹೇಳೋದಲ್ಲ, ಜೊತೆಗೆ ಯಾವ ಡೈರೆಕ್ಷನ್ನಲ್ಲಿ ಹೋಗ್ತಿದೆ ಅಂತಾನೂ ಹೇಳುತ್ತೆ. ಇದು ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ಗೆ ಸಂಬಂಧಿಸಿದ್ದು. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ತರನೇ ವೆಲಾಸಿಟಿ ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ನಮ್ಮ ಸ್ಪ್ರಿಂಟರ್ ಉದಾಹರಣೆಗೆ ವಾಪಸ್ ಬರೋಣ. ಅವರ ಸ್ಪೀಡ್ ಸೆಕೆಂಡಿಗೆ 10 ಮೀಟರ್ ಇರಬಹುದು. ಆದರೆ ಅವರ ವೆಲಾಸಿಟಿ ಹೇಳಬೇಕಾದ್ರೆ ನಾವು ಸೆಕೆಂಡಿಗೆ 10 ಮೀಟರ್ ಪೂರ್ವದ ಕಡೆಗೆ ಅಂತ ಡೈರೆಕ್ಷನ್ ಕೂಡ ಸೇರಿಸಬೇಕು. ಸೊ ವೆಲಾಸಿಟಿ ಅಂದ್ರೆ ಸ್ಪೀಡ್ ಪ್ಲಸ್ ಡೈರೆಕ್ಷನ್, ಅಷ್ಟೇ ಸಿಂಪಲ್. ಇಲ್ಲಿವರೆಗೂ ನಾವು ಒಂದೇ ಸ್ಪೀಡಲ್ಲಿ ಚಲಿಸೋ ವಸ್ತುಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ರಿಯಲ್ ಲೈಫ್ನಲ್ಲಿ ಹಾಗಾಗಲ್ಲ ಅಲ್ವಾ? ಕಾರುಗಳು ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳುತ್ತೆ, ಬ್ರೇಕ್ ಹಾಕಿದಾಗ ಸ್ಲೋ ಆಗುತ್ತೆ. ಈ ಸ್ಪೀಡಿನ ಬದಲಾವಣೆಯನ್ನ, ಈ ಚೇಂಜನ್ನ ಹೇಗೆ ವಿವರಿಸೋದು? ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನಮ್ಮ ಸ್ಪ್ರಿಂಟರ್ ಕಡೆ ಗಮನ ಹರಿಸೋಣ. ಅವರು ರೇಸ್ ಶುರು ಮಾಡಿದಾಗ ಅವರ ವೆಲಾಸಿಟಿ 0 ಇರುತ್ತೆ ಅಲ್ವಾ? ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಫುಲ್ ಸ್ಪೀಡ್ ತಲುಪ್ತಾರೆ. ಹೀಗೆ ವೆಲಾಸಿಟಿಯಲ್ಲಿ ಆಗೋ ಈ ಬದಲಾವಣೆಯನ್ನು ವಿವರಿಸೋಕೆ ನಮಗೊಂದು ಹೊಸ ಪದ ಬೇಕು. ಅದೇ ವೇಗೋತ್ಕರ್ಷ ಅಥವಾ ಇಂಗ್ಲಿಷ್ನಲ್ಲಿ ಆಕ್ಸಲರೇಷನ್. ಆಕ್ಸಲರೇಷನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಲ್ಲ. ನೋಡಿ, ಒಂದು ವಸ್ತು ಒಂದು ಸ್ಟಾರ್ಟಿಂಗ್ ವೆಲಾಸಿಟಿಲಿ ಹೋಗ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದರ ವೆಲಾಸಿಟಿ ಚೇಂಜ್ ಆಗುತ್ತೆ. ಪ್ರತಿ ಸೆಕೆಂಡ್ಗೆ ವೆಲಾಸಿಟಿ ಎಷ್ಟು ಚೇಂಜ್ ಆಯಿತು ಅನ್ನೋದೇ ಆಕ್ಸಲರೇಷನ್. ಒಂದು ವೇಳೆ ವೆಲಾಸಿಟಿ ಜಾಸ್ತಿ ಆದರೆ ಅದನ್ನ ಪಾಸಿಟಿವ್ ಆಕ್ಸಲರೇಷನ್ ಅಂತೀವಿ. ಅದೇ ವೆಲಾಸಿಟಿ ಕಮ್ಮಿ ಆದ್ರೆ ಅಂದ್ರೆ ಬ್ರೇಕ್ ಹಾಕಿದಾಗ ಅದನ್ನ ನೆಗೆಟಿವ್ ಆಕ್ಸಲರೇಷನ್ ಅಥವಾ ಡಿಸೆಲರೇಷನ್ ಅಂತ ಕರಿತೀವಿ.
ಸರಿ, ನಾವು ಈಗ ಚಲನೆಯನ್ನ ವಿವರಿಸೋಕೆ ಬೇಕಾದ ಎಲ್ಲ ಮುಖ್ಯ ಕಾನ್ಸೆಪ್ಟ್ಗಳನ್ನು ನೋಡಿದ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಕ್ವಿಕ್ ಸಮರಿ ನೋಡೋಣ. ಆಗ ಎಲ್ಲವೂ ತಲೆಯಲ್ಲಿ ಪಕ್ಕಾ ಆಗಿ ಕೂಡುತ್ತೆ. ಈ ಟೇಬಲ್ ನೋಡಿ. ಇಲ್ಲಿ ನಾವು ಮಾತಾಡಿದ 4 ಪದಗಳಿವೆ: ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಮತ್ತು ಆಕ್ಸಿಲರೇಷನ್. ಪ್ರತಿಯೊಂದಕ್ಕೂ ಅದರ ಡೆಫಿನಿಷನ್, ಅದು ಸ್ಕೇಲಾರ್ ಅಥವಾ ವೆಕ್ಟರ್ ಅಂತ, ಮತ್ತು ಅದರ ಯೂನಿಟ್ ಏನು ಅನ್ನೋದನ್ನ ಕೊಟ್ಟಿದೆ. ಇದು ನಿಮ್ಮ ಎಕ್ಸಾಮ್ ರಿವಿಷನ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಒಂದು ವಿಷಯ ನೆನ್ಪಲ್ಲಿಡಿ, ಈ 4 ಕಾನ್ಸೆಪ್ಟ್ಗಳು ಸುಮ್ಮನೆ ಪದಗಳಲ್ಲ. ಇವು ಚಲನೆಯನ್ನ ವಿವರಿಸೋಕೆ ಫಿಸಿಕ್ಸ್ ಬಳಸೋ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದ ಹಾಗೆ. ಇದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ಫಿಸಿಕ್ಸ್ನ ಮುಂದಿನ ಚಾಪ್ಟರ್ಗಳು ಅಷ್ಟೇ ಸುಲಭ ಆಗ್ತಾ ಹೋಗುತ್ತೆ. ನಾವು ಈಗ ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸರಿ, ಈ ಕಲಿತ ವಿಷಯಗಳನ್ನೆಲ್ಲ ಹೇಗೆ ಗಟ್ಟಿಗಳಿಸ್ಕೊಳ್ಳೋದು ಮತ್ತು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಹೇಗೆ ನೋಡೋಣ ಬನ್ನಿ. ನೋಡಿ, ಈ ಟಾಪಿಕ್ ಮೇಲೆ ಹಿಡಿತ ಸಾಧಿಸ್ಬೇಕು ಅಂದ್ರೆ ಒಂದೇ ದಾರಿ: ರಿವೈಸ್ ಮಾಡಿ, ಮತ್ತೆ ಮತ್ತೆ ರಿವೈಸ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದನ್ನ ಮರಿಬೇಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಈ ಕಾನ್ಸೆಪ್ಟ್ಗಳು ಅಷ್ಟು ಕ್ಲಿಯರ್ ಆಗತ್ತೆ ಮತ್ತು ಎಕ್ಸಾಮ್ನಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಖಂಡಿತ. ಇವತ್ತು ನಾವು ಕೇವಲ ಒಂದು ಸ್ಟ್ರೇಟ್ ಲೈನ್ನಲ್ಲಿ ಆಗೋ ಚಲನೆ ಬಗ್ಗೆ ಮಾತಾಡಿದ್ವಿ. ಆದ್ರೆ ಯೋಚನೆ ಮಾಡಿ, ಒಂದು ಬಾಲನ್ನ ಗಾಳಿಯಲ್ಲೆಸೆದ್ರೆ ಏನಾಗುತ್ತೆ? ಅದು ಮುಂದಕ್ಕೆ ಹೋಗುತ್ತೆ, ಜೊತೆಗೆ ಮೇಲೆ ಹೋಗಿ ಕೆಳಗೆ ಕೂಡ ಬರುತ್ತೆ. ಅಲ್ಲಿ ಗ್ರಾವಿಟಿ ಕೂಡ ಕೆಲಸ ಮಾಡುತ್ತೆ ಅಲ್ವಾ? ಈ ಥರದ 2 ಡೈಮೆನ್ಷನಲ್ ಮೋಷನ್ ಬಗ್ಗೆ ಕಲಿಯೋಕ್ ಶುರು ಮಾಡಿದಾಗ ಫಿಸಿಕ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಆದ್ರೆ ಆ ಕಥೆಯನ್ನ ನಾವು ನಮ್ಮ ಮುಂದಿನ ಚರ್ಚೆಯಲ್ಲಿ ನೋಡೋಣ.